ಬಿಗ್ ಮಾರ್ನಿಂಗ್ಗೆ ಮತ್ತೊಮ್ಮೆ ಸ್ವಾಗತ. ನನ್ನ ಜೊತೆ ಇದ್ದಾರೆ ನಿಕೇಶ್ ಕೊಠಾರಿ ಫ್ರಮ್ ಕುಂದಾಪುರ್. ಕುಂದಾಪುರ ಒಳಗೆ ಬರುತ್ತಲ್ಲ ಅದು. ಫ್ರಮ್ ಕೊಲ್ಲೂರು ದೇವಿ ದರ್ಶನ ಮಾಡಬೇಕು ಅಂದರೆ ನಿಕೇಶ್ ಕೊಠಾರಿ ಅವರ ನಂಬರ್ ತಗೊಳ್ಳಿ, ಭಾಳ ಈಸಿಯಾಗಿ ದರ್ಶನ ಮಾಡ್ತೀರಾ 100%. ಹೌದಾ? ಎಸ್. ಆಮೇಲೆ ಮೊನ್ನೆ ಇವರೆಲ್ಲ ಯಾರು ವಿಜಯಲಕ್ಷ್ಮಿ ಅವರೆಲ್ಲ ಇದು ಮಾಡಿದ್ರಲ್ಲ, ನಾನಲ್ಲ ಸರ್. ಅಲ್ಲ ರೀ, ಅಲ್ಲಿ ಇದು ಚಂಡಿಕಾಯಾಗಿ ಭಾಳ ಫೇಮಸ್ ಅಲ್ವಾ? ಎಸ್, ಹೌದು. ಎಷ್ಟು ದಿವಸಕ್ಕೆ ಮೊದಲು ಮಾಡ್ಬೇಕಲ್ಲಿ? ತುಂಬ ಮುಂಚೆನೇ ಮಾಡಬೇಕು. ಮತ್ತೆ ಅವ್ರಿಗೆಲ್ಲ ಹೆಂಗೆ ಸಿಕ್ತು? ಅವ್ರಿಗೆ ಕೆಲವರೆಲ್ಲ ಕ್ಯಾನ್ಸಲ್ ಮಾಡಿ ಇಡ್ತಾರೆ, ಅದನ್ನು ಅವರು ಈಗ ನಿಮ್ಮ ಹತ್ರ ಹೇಳಿದ್ರೆ ಭಾಳ ಫಾಸ್ಟ್ ಆಗುತ್ತಾ? ನೋಡ್ರಿ, ನಂಬರ್ ಇಟ್ಕೊಳ್ಳಿ. ನೋಡಿ, ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಮೊನ್ನೆ ಚಂಡಿಕಾಯಾಗ ಮಾಡಿದ್ರು. ಈಗ ದರ್ಶನ್ ವಿಚಾರಕ್ಕೆ ಬರ್ತೀನಿ. ಜೈಲಲ್ಲಿರುವ ದರ್ಶನ್ಗೆ ಸಂಬಂಧಪಟ್ಟ ಸುದ್ದಿ. ದರ್ಶನ್ ಅವರ ಪಕ್ಕದಲ್ಲೇ ನಾಗೇಂದ್ರ ಇದ್ದಾರೆ, ಗೊತ್ತಾ? ನಾಗೇಂದ್ರ ಕೂಡ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ನಾಗೇಂದ್ರ ಅವರನ್ನು ಭೇಟಿಯಾಗೋದಕ್ಕೆ ಟ್ರೈ ಮಾಡ್ತಾನೇ ಇದ್ದಾರಂತೆ. 4 ಬಾರಿ ಟ್ರೈ ಮಾಡಿದ್ರಂತೆ ದರ್ಶನ್ ಅವರು. ಅಲ್ಲಿ ನಾಗೇಂದ್ರ ಹೇಗೂ ಇದ್ದಾರೆ, ಅವರನ್ನು ಜೈಲಿಗೆ ಹಾಕಿದಾರಲ್ಲ, ಸೊ ಅವರನ್ನು ಭೇಟಿ ಆಗೋದಕ್ಕೆ ಟ್ರೈ ಮಾಡಿದ್ರಂತೆ. ಈ ನಾಗೇಂದ್ರಾಗ ಹೆಂಗಾಗಿದೆ ಅಂತಂದರೆ, ಯಾವ ನನ್ನ ಮಗನಿಗೆ ಬೇಕ್ರಿ, ನಮ್ಮದೇ ಇಲ್ಲಿ ಸಾಕದ, ನಮ್ಮದೇ ಇಲ್ಲಿ ಊರು ತುಂಬ ನಮ್ಮದೇ ಇಲ್ಲಿ ಆಗ್ತಾಯಿಲ್ಲ. ಇನ್ನು ಯಾರ್ಯಾರನ್ನ ಭೇಟಿ ಮಾಡಿ, ನಾನಾಗಲ್ಲಪ್ಪ, ಇನ್ನು ಈ ಟಿ ವಿ ಅವ್ರ ಸುದ್ದಿಗೆ ಸಿಕ್ಬಿಟ್ರೆ. ಈಗ ದರ್ಶನ್ ಒಂದು ಸೆಲ್ಲಲ್ಲಿದ್ದಾರೆ, ಹೌದು. ಆಮೇಲೆ ನಾಗೇಂದ್ರ ಕೂಡ ಇದ್ದಾರೆ. ನಾಗೇಂದ್ರ ಎಷ್ಟಾದ್ರೂ ಕೂಡ ಒಬ್ಬ ಸಚಿವ, ಆಮೇಲೆ ತಾಕತ್ತಿರುತ್ತೆ, ಹೌದು, ಪಾರ್ಟಿಯಲ್ಲಿ ನಡೆಯುತ್ತೆ ಅವರ ಮಾತು. ಹಾಗಾಗಿ ದರ್ಶನ್ ಟ್ರೈ ಮಾಡಿದ್ರಂತೆ ಅವ್ರನ್ನ ಭೇಟಿ ಆಗಬೇಕು ಅಂತ. ನಾಗೇಂದ್ರಗೆ ಇಲ್ಲಿ ಹೊರಗಡೆ ಯಾವ ರೀತಿ ಮಾಧ್ಯಮ ಅವರನ್ನು ಹಾಕೊಂಡು ಉಜ್ಜಾಡಿದೆ ಅಂತಂದ್ರೆ, ಅವ್ರಿಗೆ SIT ಬೇರೆ, ED ಬೇರೆ, CBI ಬೇರೆ, ಬದ್ದವರೆಲ್ಲ ಮೀಡಿಯಾ ಬೇರೆ. ನಾವು ಬಿಡ್ಲೂಬಾರ್ದು, ಯಾಕಂದ್ರೆ ಅದು STಗಳ ದುಡ್ಡು. ಅದು 182 ಕೋಟಿಯಲ್ಲಿ 89 ಕೋಟಿ ರೂಪಾಯಿ. ಅವರಿಗೆ ಸಾಕಪ್ಪ ಸಾಕು ಅಂತ ಆಗಿದೆ, ನಮ್ಮದೇ ಊರು ತುಂಬ ಆಗಿದೆ. ಇನ್ನು ದರ್ಶನ್ ತಗೊಂಡು ಹೆಂಗೆ ಮಾಡಲಿ? ದರ್ಶನ್ ಟ್ರೈ ಮಾಡ್ತಾ ಇದ್ದಾರಂತೆ ಅವ್ರನ್ನ ಭೇಟಿ ಆಗೋದಕ್ಕೆ. ನಾಗೇಂದ್ರ ತಪ್ಪಿಸ್ಕೊತಾ ಇದ್ದಾರಂತೆ, ಇಲ್ಲಪ್ಪ ಭೇಟಿಯೆಲ್ಲ ಬೇಡ ಮತ್ತೊಂದು ಅಂತೇಳಿ. ಸೊ ನಾಗರಾಜ್, ನಮ್ಮ ಕ್ರೈಮ್ ರಿಪೋರ್ಟರ್, ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ನಾಗರಾಜ್, ನಾನು ಹೇಳಿದ್ದು ಕರೆಕ್ಟಾ? ಹಂಗೆ ಇರ್ಬೋದಾ ನಾಗೇಂದ್ರ ಮನಸ್ಥಿತಿ? ಬೇಡಪ್ಪ, ನಮ್ಮದೇ ಊರು ಬಾಗಿಲಾಗಿದೆ ಅಂತೇಳಿ. ಖಂಡಿತ ಜಯಪ್ರಕಾಶ್, ಏನು ನಾಗೇಂದ್ರ ಅವರನ್ನ ಜೈಲಿನಲ್ಲಿ ಭೇಟಿಯಾಗೋದಕ್ಕೆ ತೆರಳಿದಂಥ ಅವರ ಆಪ್ತರ ಬಳಿ ಈ ವಿಚಾರವನ್ನು ಖುದ್ದು ನಾಗೇಂದ್ರ ಅವರು ಹೇಳ್ಕೊಂಡಿರ್ತಕ್ಕಂಥದ್ದು. ಏನು 4 ಬಾರಿ ದರ್ಶನ್ ನನ್ನ ಭೇಟಿಗೆ ಯತ್ನ ಮಾಡಿದ್ರು, ಆದರೆ ನಾನು ಅವರನ್ನು ಭೇಟಿ ಆಗಲಿಕ್ಕೆ ಆಗ್ತಾಯಿಲ್ಲ. ಅದರಲ್ಲೂ ಪ್ರಮುಖವಾಗಿ ಒಂದಷ್ಟು ಕಾರಣವನ್ನು ಹೇಳ್ಕೊಳ್ತಾರೆ. ಏನಂತಂದರೆ, ಏನು ಇಲ್ಲಿ ಜೈಲಿನಲ್ಲಿ ನಡೀತಾ ಇರೋ ವಿಚಾರಗಳನ್ನು ಮೀಡಿಯಾ ಭಾಳ ಅದ್ಭುತವಾಗಿ ತೆಗೆದು ಸುದ್ದಿ ಮಾಡ್ತಾ ಇದೆ. ಹೀಗಾಗಿ ನಾನು ಭೇಟಿಯಾಗೋದು, ಅದು ಮತ್ತೆ ಸುದ್ದಿ ಆಗೋದು, ಈಗಾಗಲೇ ನನ್ನ ವಿಚಾರದಲ್ಲಿ ಸಾಕಷ್ಟು ಸುದ್ದಿಯಾಗಿದೆ. ಈ ಹಿನ್ನೆಲೆಯಲ್ಲಿ ನಾನು ಅವ್ರನ್ನ ಭೇಟಿ ಮಾಡಲಿಕ್ಕೆ ಮುಂದಾಗ್ತಾನೆ ಇಲ್ಲ, ನಾನು ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದೀನಿ ಅಂತೇಳಿ ಅವರ ಆಪ್ತರ ಬಳಿ ಜೈಲಿನಲ್ಲಿ ಭೇಟಿಯಾದಂಥ ಸಂದರ್ಭದಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಆದರೆ ದರ್ಶನ್ ಯಾವ ಉದ್ದೇಶಕ್ಕೆ ಅವರನ್ನು ಭೇಟಿಯಾಗೋ ಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಇನ್ನೂ ನಿಗೂಢವಾಗಿ ಇರ್ತಕ್ಕಂಥದ್ದು. ಬಹುಶಃ ನೀವು ಎಕ್ಸ್ಪ್ಲೇನ್ ಮಾಡಿ ಮತ್ತು ವಿಶ್ಲೇಷಣೆ ಮಾಡ್ದಂಗೆ, ಏನು ಅವ್ರಿಗೆ ಈ ಒಂದು ಕೇಸ್ನಲ್ಲಿ ವಿಜಯಲಕ್ಷ್ಮಿ ಒಂದು ಕಡೆ DCM ಅನ್ನು ಭೇಟಿಯಾಗಿದ್ದಿರ್ಬೋದು, ಕೆಲವು ನಾಯಕರನ್ನು ಭೇಟಿಯಾಗಿದ್ದಿರ್ಬೋದು, ಅದೇ ರೀತಿಯಾಗಿ ಇವರನ್ನು ಭೇಟಿಯಾಗೋದ್ರಿಂದ ಸರ್ಕಾರದ ಮಟ್ಟದಲ್ಲಿ ಏನಾದರೂ ಉಪಯೋಗ ಆಗ್ಬೋದು ಅನ್ನೋ ಕಾರಣಕ್ಕೆ ಭೇಟಿ ಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಜಯಪ್ರಕಾಶ್, ಮಾರ್ನಿಂಗ್ಗೆ ಸ್ವಾಗತ. ಮನೆ ಊಟದ ರುಚಿಯೇ ಬೇರೆ ಅಂತೆ, ಅದು ಹೆಂಡತಿಯ ಕೈ ಊಟ ಸಿಕ್ಕಿದ್ರೆ ಅದು ಪರಮ ಭಾಗ್ಯವಂತೆ ನಿಕೇಶ್ ಹೇಳ್ತಾ ಇದ್ರು. ನಿಕೇಶ್ಗೆ ಇತ್ತೀಚೆಗಷ್ಟೇ ಮದುವೆ ಆಗಿತ್ತು. 1 ವರ್ಷ ಆಯ್ತಾ ಮದುವೆ ಆಗಿ? ಇಲ್ಲ, ಆಗಿಲ್ವಾ? ಇಲ್ಲ. ನಿಮ್ಗೆ ಸಿಗ್ತಾ ಇದೆಯಾ ಮನೆ ಊಟ? ಇಲ್ಲ, ಈಗ ಕೆಲಸದ ಒತ್ತಡ ಸರ್, ಮನೆಗೆ ಹೋಗೋಕೆ ಟೈಮ್ ಸಿಗ್ತಾ ಇಲ್ಲ. ಹೌದಾ? ಇದು ಯಾರು ನನಗೆ ಹೇಳ್ತಾ ಇದ್ದೀರಾ, ನಿರಂಜನ್ ಅವ್ರಿಗೆ ಹೇಳ್ತಾ ಇದ್ದೀರಾ? ಇಬ್ಬರಿಗೂ. ಓಕೆ, ಕೊಡ್ರಪ್ಪ. ಇನ್ನು 1 ವರ್ಷ ಆಗಿಲ್ಲ ಮನೆ ಊಟ. ನೋಡಿ, ಅವರಿಗೆ ಗೊತ್ತಾಗುತ್ತೆ ದರ್ಶನ್ ಅವರ ಪರಿಸ್ಥಿತಿ ಹೇಗೆ ಅಂತೇಳಿ. ಮನೆ ಊಟ ಇಲ್ಲದಿದ್ದರೆ ಎಷ್ಟು ಕಷ್ಟ ಆಗುತ್ತೆ ಮತ್ತೊಂದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿತಿರುವ ದರ್ಶನ್ಗೆ ಮನೆ ಊಟದ ಆಸೆ ಇದೆ, ಆದರೆ ಮನೆ ಊಟ ಸಿಗೋ ಚಾನ್ಸೇ ಇಲ್ಲ. ಕೊಡಬೇಡಿ ಅಂತ ಹೇಳಿದೆ. ಯಾಕಂದರೆ ಆಲ್ರೆಡಿ ಪೊಲೀಸ್ ಅಧಿಕಾರಿಗಳಿಗೆ ಕೇಳಿದ್ರಂತೆ, ಮನೆ ಊಟ ಕೊಡಬೇಕಾ? ಪೊಲೀಸ್ ಅಧಿಕಾರಿಗಳು, ಜೈಲಧಿಕಾರಿಗಳು ಹೇಳಿದ್ರಂತೆ, ಇಲ್ಲ, ಫಸ್ಟ್ ಕ್ಲಾಸ್ ಆಗಿರೋ ಊಟ ಕೊಟ್ಟಿದ್ದೀವಿ, ಅವ್ರಿಗೆ ಯಾವುದೇ ಪ್ರಾಬ್ಲಮ್ ಇಲ್ಲ, ಹೆಲ್ತ್ ಇಶ್ಯೂಸ್ ಇಲ್ಲ, ಎಲ್ಲವನ್ನೂ ಅಟೆಂಡ್ ಮಾಡ್ತಾ ಇದ್ದೀವಿ, ಊಟ ಕೊಡೋಕ್ಕಾಗೋದಿಲ್ಲ, ನೀವು ತೊಂದರೆನೇ ಇಲ್ಲ ಅಂತೇಳಿ ಕೋರ್ಟ್ಗೆ ಹೇಳ್ಬಿಟ್ಟಿದ್ದಾರೆ. ಕೋರ್ಟ್ ನೋ ಊಟ ಅಂತ ಹೇಳ್ಬಿಟ್ಟಿದ್ದಾರೆ. ಬನ್ನಿ, ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್. ದರ್ಶನ್ಗೆ ಬಿಗ್ ಶಾಕ್ ಕೊಟ್ಟ ಜೈಲಾಧಿಕಾರಿಗಳು. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಪರಪ್ಪನ ಅಗ್ರಹಾರ ಸೇರಿರುವ ದರ್ಶನ್ ಜೈಲೂಟ ತಿಂದು ನಾಲಿಗೆ ಜಡ್ಡು ಹಿಡಿದಿದ್ದಂತೆ. ಹೇಗಾದ್ರೂ ಮಾಡಿ ಮನೆಯೂಟ ಪಡೆಯಲೇಬೇಕು ಅಂತ ಕಮ್ಮಿ ಹಿಂದೆ ಇದ್ದುಕೊಂಡೆ ಇನ್ನಿಲ್ಲದ ಕಸರತ್ತು ನಡೆಸಿದ್ರು. ಆದ್ರೂ ಇದಕ್ಕೆ ಕೋರ್ಟ್ ಫುಲ್ ಸ್ಟಾಪ್ ಇಟ್ಟಿದೆ.
ದರ್ಶನ್ ಮನೆಯೂಟಕ್ಕಾಗಿ ಸಲ್ಲಿಸಿದ್ದ ಅರ್ಜಿಯನ್ನ ನೀವೇ ತೀರ್ಮಾನಿಸಿ ಎಂದು ಕೋರ್ಟ್ ಜೈಲು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿತ್ತು. ಈ ಕುರಿತು ವರದಿ ರೆಡಿ ಮಾಡಿರುವ ಅಧಿಕಾರಿಗಳು ಕೋರ್ಟ್ಗೆ ಸಲ್ಲಿಸುವ ಸಾಧ್ಯತೆ ಇದೆ. ಅದಕ್ಕೂ ಮೊದಲೇ ಜೈಲು ಅಧಿಕಾರಿಗಳ ವರದಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಮನೆಯೂಟಕ್ಕಿಲ್ಲ ಗ್ರೀನ್ ಸಿಗ್ನಲ್. ದರ್ಶನ್ಗೆ ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲ, ಹೀಗಾಗಿ ದಾಸನಿಗೆ ಮನೆಯೂಟ ಕೊಡಲು ಸಾಧ್ಯವಿಲ್ಲ. ಅದಕ್ಕಾಗಿ ಕಾಟೇರನಿಗೆ ಮನೆಯೂಟ ಅನುಮತಿಗೆ ನಿರಾಕರಿಸಿದ್ದಾರೆ. ಭೂಪತಿಗೆ ಮನೆಯೂಟ ಕೊಡುವ ಸ್ಥಿತಿ ನಿರ್ಮಾಣವಾಗಿಲ್ಲ ಎಂದು ಪರಪ್ಪನ ಅಗ್ರಹಾರ ಜೈಲು ಅಧಿಕಾರಿಗಳು ರಿಪೋರ್ಟ್ ರೆಡಿ ಮಾಡಿದ್ದು ಆಗಸ್ಟ್ 20ರಂದು ಕೋರ್ಟ್ಗೆ ಸಲ್ಲಿಸಲಿದ್ದಾರೆ. ನವೀನ್ ಶೆಟ್ಟಿ ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಇದೆಲ್ಲದರ ನಡುವೆ ಈಗ ಈ ಜೈಲು ಕೋರ್ಟ್ ಕೈದಿಗಳ ನಡುವೆಯೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ 1.5 ತಿಂಗಳು ಕಳೆದಿದ್ದಾರೆ. ಇನ್ನು ಈ ಕೊಲೆ ಕೇಸ್ ತನಿಖೆ ನಡೀತಾ ಇದ್ದು ಸ್ಪೆಷಲ್ ಕೋರ್ಟ್ ಸ್ಥಾಪನೆ ಮಾಡುವಂತೆ ಮನವಿ ಕೂಡ ಸಲ್ಲಿಕೆಯಾಗಿದೆ. ಆ ಬಗ್ಗೆ ಒಂದು ಡೀಟೇಲ್ಸ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ದರ್ಶನ್ ಅಂಡ್ ಗ್ಯಾಂಗ್ ಮೇಲೆ ಹೊಸ ಅಸ್ತ್ರ ಪ್ರಯೋಗ. ರೇಣುಕಾ ಕೊಲೆ ಕೇಸ್ನಲ್ಲಿ ಬಿಗ್ ಡೆವಲಪ್ಮೆಂಟ್. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಮತ್ತೊಂದು ಡೆವಲಪ್ಮೆಂಟ್ ಆಗಿದೆ. ಆರೋಪಿಗಳಾದ ದರ್ಶನ್ ಅಂಡ್ ಗ್ಯಾಂಗ್ ಮೇಲೆ ಹೊಸ ಅಸ್ತ್ರವನ್ನ ಪ್ರಯೋಗಿಸಲು ತನಿಖಾಧಿಕಾರಿಗಳು ಮುಂದಾಗಿದ್ದಾರೆ. ತ್ವರಿತಗತಿಯಲ್ಲಿ ವಿಚಾರಣೆ ನಡೆಸಿ ಶಿಕ್ಷೆ ಕೊಡಿಸಲು ಪ್ರಯತ್ನಿಸುತ್ತಿದ್ದಾರೆ. ಪ್ರಕರಣದ ವಿಚಾರಣೆಗೆ ಪ್ರತ್ಯೇಕ ಕೋರ್ಟ್ ಕಲ್ಪಿಸಿಕೊಡುವಂತೆ ತನಿಖಾಧಿಕಾರಿಗಳು ಮನವಿ ಮಾಡಿದ್ದಾರೆ. ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಪ್ರತ್ಯೇಕ ಕೋರ್ಟ್ಗೆ ಸಲ್ಲಿಸಲು ಮನವಿ ಮಾಡಿದ್ದಾರೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಥವಾ ಸ್ಪೆಷಲ್ ಕೋರ್ಟ್ಗೆ ಅವಕಾಶ ನೀಡಿ ಅಂತ ಸರ್ಕಾರದ ಬಳಿ ತನಿಖಾಧಿಕಾರಿಗಳು ಮನವಿ ಮಾಡಿದ್ದಾರೆ. ಸದ್ಯ ಕೊಲೆ ಪ್ರಕರಣದ ತನಿಖೆ ಇನ್ನೂ ಮುಂದುವರೆದಿದ್ದು ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ಕೋರ್ಟ್ ಸ್ಥಾಪನೆಯಾಗುವ ಸಾಧ್ಯತೆ ಇದೆ. ಈ ತಿಂಗಳ ಅಂತ್ಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗುವ ಸಾಧ್ಯತೆ ಇದ್ದು ಚಾರ್ಜ್ ಶೀಟ್ ನಂತರ ಸ್ಪೆಷಲ್ ಕೋರ್ಟ್ ಸ್ಥಾಪನೆ ಆಗುತ್ತಾ ಇಲ್ವಾ ಅಂತ ನೋಡಬೇಕಿದೆ. ನವೀನ್ ಶೆಟ್ಟಿ ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಓಕೆ, ಸ್ಪೆಷಲ್ ಕೋರ್ಟ್ ಅಂದರೆ ನಿರಂತರವಾಗಿ ತ್ವರಿತಗತಿಯ ಕೋರ್ಟ್ ಅದು ಮೊದಲಿಂದ ಇತ್ತು. ಈಗ ಜಯಲಲಿತಾ ವಿಚಾರದಲ್ಲೂ ಮಾಡಿದರು. ಅಂದರೆ ಡೈಲಿ ಅದರ ಬಗ್ಗೆ ವಿಚಾರಣೆ ಆಗ್ತಾ ಇರುತ್ತೆ. ಇಲ್ಲ ಅಂತಂದರೆ ಈಗ ನಾವೇ ನೋಡಿದ್ವಿ, ಒಂದು ಡೇಟು ಒಂದಾದ್ರೆ ಅದು ನಿಮಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ 90 ದಿನ ಒಳಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಬೇಕು. ಅದಂತ ತ್ವರಿತಗತಿಯಲ್ಲಿ ಮಾಡಿ ಅಂತಂದರೆ ಪ್ರಕರಣ ಇತ್ಯರ್ಥ ಆಗುತ್ತೆ. ಆಮೇಲೆ ಭಾರತ ಸರ್ಕಾರ ಕೂಡ ಆಲ್ರೆಡಿ ಆಲ್ ಓವರ್ ಇಂಡಿಯಾದಲ್ಲಿ ಅದರ ಬಗ್ಗೆ ಭಾಳ ದೊಡ್ಡ ಚರ್ಚೆ ಆಗುತ್ತೆ. ಎಲ್ಲ ಕೇಸ್ಗಳು ಪಟ್ 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 ಮುಗಿಸಿ ಅಂತೇಳಿ ನ್ಯಾಯ ಅದಾಲತ್ ಅಂತ ಮಾಡ್ತಾರೆ. ಒಂದೊಂದು ಕಡೆ ನ್ಯಾಯ ಅದಾಲತ್ ಅಂತೇಳಿ ಒಂದು 10-20-50 ಜಡ್ಜ್ಗಳನ್ನು ಹಾಕ್ಬಿಡೋದು. ಪಟಾಪಟ್ 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 ಎಲ್ಲ ಕೇಸ್ ಸಣ್ಣ ಪುಟ್ಟದ ಇರ್ತದೆ. ಯಾವುದೋ ಒಂದು ಜಾಗದ್ದಿರುತ್ತೆ. ಯಾಕೆ ಹೇಳಿಬೇಕಾ, ಬಾರ ಕೂತ್ಕೋ ಒಂದು ಮೀಟಿಂಗ್ ಮಾಡಿ ಎಲ್ಲ ಸಂಬಂಧಪಟ್ಟವ್ರು ಬರಬೇಕು, ಇತ್ಯರ್ಥ ಆಗಬೇಕು, ಧನ ಅಂತೇಳಿ. ಯಾಕೆ ಇದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ಜನಗಳೇನು ಮಾಡಿಬಿಡ್ತಾರೆ, ರೌಡಿಗಳ ಬಳಿಗೆ ಹೋಗ್ಬಿಡ್ತಾರೆ ಕೊನೆಗೆ. ಈಗ ಮುತ್ತಪ್ರೈ ಅವರು ಇದ್ರಲ್ಲ, ನಾವು ನೋಡಿದೀವಿ ಅನೇಕ ಸ್ಟೋರಿಗಳನ್ನು. ಈಗ ನಿಮ್ದೊಂದು ಜಾಗ, ಇವ್ರದೊಂದು ಜಾಗ, ನೀವು ಕೋರ್ಟ್ಗೆ ಹೋದ್ರೆ ಅದು 30-40 ವರ್ಷ ಇವ್ರ ಮುಂದೆ ಕೂತ್ಕೊಳ್ಳೋದು. ನಿಂದೇನಪ್ಪ ಹಿಂಗೆ, ನಿಂದೇನಪ್ಪ ಹಿಂಗೆ, ನೀನೊಂದು 5,000 ಕಡಿಮೆ ಮಾಡು, ನೀನೊಂದು 5,000 ಕಡಿಮೆ ಮಾಡು, 5 ಲಕ್ಷ ಕಡಿಮೆ ಮಾಡು, 10 ಲಕ್ಷ ಕಡಿಮೆ ಮಾಡು. ಪಟ್ ಬೆಳಿಗ್ಗೆ ಸಂಜೆ ಮುಗಿದೋಯ್ತು. ಆಮೇಲೆ ಅಲ್ಲಿ ತನಕ ದುಶ್ಮನ್ಗಳಾಗಿದ್ದವರು